ಪಿಜಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ವಿರುದ್ಧ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಟ್ಟಡದ ಮಾಲೀಕ ವಿಷ್ಣು, ಪಿಜಿ ನಡೆಸ್ತಾ ಇದ್ದಂತಹ ಮಹಿಳೆ ರೋಜಾ ಇವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿರ್ಲಕ್ಷ್ಯದ ಆರೋಪದ ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಮುಖೇಶ್ ಮತ್ತು ರೋಜಾನನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆದಿದ್ದಾರೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಾರಣ ಈ ಸಿಲಿಂಡರ್ ಬ್ಲಾಸ್ಟ್ನಲ್ಲಿ ಓರ್ವ ವ್ಯಕ್ತಿಯ ಸಾವಾಗಿತ್ತು, ಕೆಲವರಿಗೆ ಗಾಯಗಳಾಗಿತ್ತು. ಹೀಗಾಗಿ ಪಿಜಿ ನಡೆಸೋರು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಜಾಗವನ್ನು ಮತ್ತು ನಿರ್ಲಕ್ಷ್ಯದಿಂದ ಅಡುಗೆ ಮನೆಯನ್ನು ನೋಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಸಿಲಿಂಡರ್ ಬ್ಲಾಸ್ಟ್ನ ತೀವ್ರತೆಗೆ ಓರ್ವ ಅಮಾಯಕ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಕೂಡ ಇದೆ. ಸಾಮಾನ್ಯವಾಗಿ ಈ ಪಿ ಜಿಗಳಲ್ಲಿ ಹೇಗಾಗುತ್ತೆ ಅಂದರೆ, ಒಂದು ವೆಂಟಿಲೇಷನ್ ಅನ್ನೋದು ಇರೋದೇ ಇಲ್ಲ. ಎಲ್ಲ ಜಾಗ ಅತಿಕ್ರಮಿಸ್ಕೊಂಡು ಎಲ್ಲ ಜಾಗದಲ್ಲಿ ಕೂಡ ಸಣ್ಣ ಸಣ್ಣ ರೂಮ್ಗಳನ್ನು ಮಾಡಿಬಿಟ್ಟಿರ್ತಾರೆ. ಸೊ ಗ್ಯಾಸ್ ಲೀಕೇಜ್ ಆದರೂ ಕೂಡ ವೆಂಟಿಲೇಷನ್ ಇಲ್ಲದೆ ಅದೇ ಭಾಗದಲ್ಲಿ ಇರುತ್ತೆ ಆ ಗ್ಯಾಸು, ವಿಷ ಅನಿಲ. ಆಮೇಲೆ ಗ್ಯಾಸ್ ರೀಫಿಲ್ಲಿಂಗ್ ಏನಾದರೂ ಮಾಡ್ತಾ ಇದ್ರಾ, ಇಂಥದ್ದೊಂದು ಅನುಮಾನ ಕೂಡ ಇರುತ್ತೆ. ದುಡ್ಡು ಉಳಿಸೋದಕ್ಕೋಸ್ಕರ ನೋಡಬೇಕು.